ಈ ದಿನ ನಿಮ್ಮ ಮೂರನೇ ಪಾಠ ಹಿಂದಿಯ ಮೇರಾ ದೇಶ್ ಮೇರಿ ಮಾँ ನನ್ನ ದೇಶ ನನ್ನ ತಾಯಿ ಇದನ್ನು ನೋಡೋಣ. शत्रु से देश की रक्षा करना देशवासियों का परम पुनीत कर्तव्य होता है. ಶತ್ರುಗಳಿಂದ ದೇಶದ ರಕ್ಷಣೆಯನ್ನು ಮಾಡುವುದು ದೇಶವಾಸಿಗಳ ಪರಮ ಪುನೀತ ಕರ್ತವ್ಯ, ಅತ್ಯಂತ ಶ್ರೇಷ್ಠವಾದ ಒಂದು ಶುದ್ಧವಾದ ಕರ್ತವ್ಯ ಆಗಿರುತ್ತದೆ. ಲಡಾಯಿ ಮೇ ಪೀಠ ದಿಖಾಕರ್ ಭಾಗನಾ ನಹಿ ಚಾಹಿಯೆ. ಲಡಾಯಿ ಅಂದರೆ ಕದನದಲ್ಲಿ, ಯುದ್ಧದಲ್ಲಿ ಪೀಠ ದಿಖಾಕರ್ ಬೆನ್ನು ತೋರಿಸಿ ಭಾಗನ ಓಡುವುದು ನಹಿ ಚಾಹಿಯೆ ಓಡಬಾರ್ದು ಅಂತ. ಕದನದಲ್ಲಿ ಯುದ್ಧದಲ್ಲಿ ಯಾವಾಗಲೂ ಬೆನ್ನು ತೋರಿಸಿ ಓಡಬಾರದು. ಸೀನಾ ತಾನ್ಕರ್ ಆಗೆ ಬಡನಾ ಚಾಹಿಯೆ. ನಾವು ಎದೆಯನ್ನು ಮುಂದೆ ಮಾಡಿ ಧೈರ್ಯದಿಂದ ಮುಂದೆ ಮುನ್ನುಗ್ಗಬೇಕು. ತಬಿ ತೋ ವೀರ್ ವಿಜಯಮಾಲಾ ಪಹನತೆ ಹೈ. ಹೀಗಾದಾಗ ಮಾತ್ರ ವೀರ ವಿಜಯಮಾಲೆಯನ್ನು ಧರಿಸಲು ಸಾಧ್ಯವಾಗುತ್ತದೆ. इस घटना से बच्चों में साहस और वीरता का भाव जगता है. ಈ ಘಟನೆಯಿಂದ ಮಕ್ಕಳಲ್ಲಿ ಸಾಹಸ ಮತ್ತು ವೀರತ್ವ ಈ ಭಾವನೆಗಳು ಜಗತಾ ಹೈ, ಅವು ಜಾಗೃತವಾಗ್ತವೆ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ವೇ ಅಪನೆ ಕರ್ತವ್ಯಕ್ಕೆ ಪ್ರತಿ ಸಜಗ್ ಹೋತೆ ಹೈ. ಅವರಿಗೆ ತಮ್ಮ ಕರ್ತವ್ಯಗಳ ಬಗ್ಗೆ ಎಚ್ಚರಿಕೆ ಉಂಟಾಗ್ತದೆ. ಸಜಗ ಅಂದರೆ ಎಚ್ಚರಿಕೆ ಉಂಟಾಗುವುದು. सन 1965 की एक शाम हर तरफ शांति का वातावरण था. 1965 ಒಂದು ಸಂಜೆ ಎಲ್ಲ ಕಡೆ ಶಾಂತಿಯ ವಾತಾವರಣವಿತ್ತು. ಕಿಸಿ तरह की कोई आशंका नहीं थी. ಯಾವುದೇ ಥರವಾದ ಆಶಂಕ ಅಂದರೆ ಏನು ಅಂತ ಗ್ರಹಿಕೆ ಇದ್ದಿದ್ದಿಲ್ಲ. ಮುಂದೆ ಹಿಂಗೆ ಆಗ್ಬೋದು ಅನ್ನೋಂಥ ಏನೂ ಗ್ರಹಿಕೆ ಇದ್ದಿದ್ದಿರಲಿಲ್ಲ. ಆಶಂಕ ಅಂದರೆ ಗ್ರಹಿಕೆ. ತಬಿ ದುಶ್ಮನೋನೆ ಭಾರತ್ ಪರ್ ಆಕ್ರಮಣ ಕರ್ ದಿಯಾ. ಆಗ ವೈರಿಗಳು ಭಾರತದ ಮೇಲೆ ಆಕ್ರಮಣವನ್ನು ಮಾಡಿದರು. ಅಚಾನಕ್ ಹುಯೆ ಇಸ್ ಹಮ್ಲೆನೆ ಭಾರತೀಯ ಸೇನಾ ಕೋ ಚೌಕಾ ದಿಯಾ. ಅಚಾನಕ್ಕಾಗಿ ಅಂದರೆ ಏನು ಗೊತ್ತಿದ್ದಂಗೆ ಇದ್ದಕ್ಕಿದ್ದಂತೆ ಆದಂತಹ ಈ ಹಮ್ಲೆ ಅಂದರೆ ಈ ದಾಳಿಯಿಂದಾಗಿ ಭಾರತೀಯ ಸೈನ್ಯಕ್ಕೆ ಆಶ್ಚರ್ಯವಾಯಿತು. ಚೌಕಾದಿಯಾ ಅಂತಂದರೆ ಆಶ್ಚರ್ಯಚಕಿತನಾಗು ಅಂತ. छुट्टियों बिताने अपने घर गए सैनिकों को तुरंत वापस आने के आदेश भेजे गए. ರಜೆಯನ್ನು ಕಳೆಯಲು ತಮ್ಮ ಮನೆಗಳಿಗೆ ತೆರಳಿದ ಸೈನಿಕರಿಗೆ ತಕ್ಷಣ ವಾಪಸ್ ಮರಳಿ ಬರ್ರಿ ಅಂತಂದು ಅವರಿಗೆ ಆದೇಶವನ್ನು ಕಳಿಸಲಾಯಿತು. ಆದೇಶ್ ಭೇಜೆ ಗಯೆ, ಆದೇಶವನ್ನು ಕಳಿಸಲಾಯಿತು. ತುರಂತ್ ವಾಪಸ್ ಬರ್ರಿ, ತಕ್ಷಣ ವಾಪಸ್ ನೀವು ಬರ್ರಿ ಅಂತ ಅವರಿಗೆ ಆದೇಶವನ್ನು ಕಳಿಸಲಾಯಿತು. छुट्टियां बिता रहे भारतीय सेना के ही एक मेजर को जब सूचना मिली तो जाने की तैयारी कर उन्होंने माँ के पैर छूकर प्रणाम किया. ಈ ರಜೆಯನ್ನು ಕಳೆಯಲು ಬಂದಿರುವಂಥ ಭಾರತೀಯ ಸೇನೆಯ ಒಬ್ಬ ಮೇಜರ್ಗೆ ಈ ಸೂಚನೆ ಯಾವಾಗ ಬಂತೋ, ಮರಳಿ ಬರ್ರಿ ಅಂತ, ಮಿಲಿತೋ ಯಾವಾಗ ಸಿಕ್ಕಿತೋ, ಜಾನೆ ಕಿ ತಯಾರಿ ಕರ್ ಹೋಗಲು ತಯಾರಾಗಿ ಉನ್ಹೋನೆ ಮಾ ಕೆ ಪೈರ್ ಛೂಕರ್ ಪ್ರಣಾಮ್ ಕಿಯಾ. ತಾಯಿಯ ಪಾದವನ್ನು ಮುಟ್ಟಿ, ಪೈರ್ ಛೂಕರ್ ಅಂದರೆ ಪಾದವನ್ನು ಮುಟ್ಟಿ, ಪ್ರಣಾಮ್ ಕಿಯಾ ನಮಸ್ಕಾರವನ್ನು ಮಾಡಿದನು. ಮಾ ಕಾ ಮಮತ್ವ ಜಾಗುಠ. ತಾಯಿಯ ಒಂದು ಮಮತೆ ಜಾಗೃತಿಯಾಯಿತು, ಜಾಗುಠ. ಆಂಖೋ ಮೇ ಆಸು ಬರ್ಗಯೆ, ಕಣ್ಣಲ್ಲಿ ನೀರು ತುಂಬಿದವು. और उन्होंने बेटे को सीने से लगा लिया. ಆಮೇಲೆ ಮತ್ತು ಅವರು ಮಗನನ್ನು ಎದೆಗೆ ಔಚಿಕೊಂಡ್ರು. ಮೇಜರ್ ಕಾ ಗಲಾ ಭೀ ರೂದ್ ಗಯ. ಮೇಜರ್ ಅವನ ಗಲೆ ಅಂದರೆ ಗಂಟಲು ಗದ್ಗತಿನಾಗಿ ರೂದ್ ಗಯ ಅಂತಂದರೆ ಉಬ್ಬಿ ಬಂತು. ಯಾವಾಗ ನಮಗೆ ದುಃಖ ಆಗ್ತದಲ್ಲ, ನಾವು ಗದ್ಗತಿಗರಾಗ್ತೀವಿ ಮತ್ತು ಗಂಟಲು ಉಬ್ಬಿ ಬರ್ತದೆ. ಹಾಗೆ
ರೂದ್ ಗಯ ಅಂದ್ರೆ ಗದ್ಗತಿದನಾಗು, ಗಂಟಲು ಉಬ್ಬಿ ಬರು. ಪರ್ ತುರಂತ್ ಹಿ ಮಾತೃಭೂಮಿ ಕಾ ಸ್ಮರಣ ಹೋ ಗಯ. ಮತ್ತೆ ಅವನಿಗೆ ತಕ್ಷಣ ಮಾತೃಭೂಮಿಯ ಸ್ಮರಣೆ ಆಯಿತು, ನೆನಪಾಯಿತು, ನಾನು ಹೋಗಲೇಬೇಕು ಅನ್ನೋದು ನೆನಪಾಯಿತು. ಯುದ್ಧ ಭೂಮಿ ಕೋ ಜಾತೆ ಹುಯೆ ಪುತ್ರ ಕೆ ಸಿರ್ ಪರ್ ಹಾತ್ ರಖ್. ಯುದ್ಧ ಭೂಮಿಗೆ ಹೊರಟಂಥ ಮಗನ ತಲೆಯ ಮೇಲೆ ಕೈಯನ್ನು ಇಟ್ಟು ಆಶೀರ್ವಾದ ದೇತೆ ಹುಯೆ, ಆಶೀರ್ವಾದವನ್ನು ಮಾಡುತ್ತಾ ಮಾನೆ ಕಹ, ತಾಯಿ ಹೇಳಿದಳು, ಬೇಟೆ ಇಸ್ ಸಮಯ ರಾಷ್ಟ್ರ ರಕ್ಷಾ ಹಿ ಪ್ರತ್ಯೇಕ ಭಾರತೀಯ ಕಾ ಸಬ್ಸೆ ಬಡಾ ಕರ್ತವ್ಯ ಹೈ. ಮಗನೇ, ಈ ಸಮಯ ರಾಷ್ಟ್ರ ರಕ್ಷೆಯನ್ನು ಮಾಡುವುದು ಅಂದರೆ ನಮ್ಮ ತಾಯ್ನಾಡನ್ನು ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ಭಾರತೀಯನ ಎಲ್ಲಕ್ಕಿಂತ ದೊಡ್ಡ ಕರ್ತವ್ಯ. ಜಾವೋ और ದೃಢತಾ ಸೆ ಅಪ್ನೆ ಕರ್ತವ್ಯ ಕಾ ಪಾಲನ್ ಕರೋ. ನೀನು ಹೋಗು ಮತ್ತು ಯಾವುದೇ ಅಳುಕು ಬೇಡ. ದೃಢತಾ ಅಂದರೆ ದೃಢತೆಯಿಂದ, ನಿಶ್ಚಿಂತನಾಗಿ ದೃಢತೆಯಿಂದ ಯಾವುದೇ ಅಳುಕಿಲ್ಲದೆ ನಿನ್ನ ಕರ್ತವ್ಯವನ್ನು ಮಾಡು. ಅಪ್ನೆ ಕರ್ತವ್ಯ ಕಾ ಪಾಲನ್ ಕರೋ, ನಿನ್ನ ಕರ್ತವ್ಯದ ಪಾಲನೆಯನ್ನು ಮಾಡು. ಯಾದ್ ರಹೆ, ನಿನಗೆ ನೆನಪಿರಲಿ, ಭಾರತೀಯ ಪರಂಪರಾ ಸೀನೆ ಪರ್ ಗೋಲಿ ಖಾನೆ ಕಿ ಹೈ. ಏನು ಹೇಳಿದ್ಲು ನೋಡಿ, ಭಾರತೀಯ ಪರಂಪರೆ ಎದೆಯ ಮೇಲೆ ಗುಂಡನ್ನು ತಿನ್ನುವುದಾಗಿದೆ. ಪೀಠ್ ಪರ್ ನೈ ಅಂದರೆ ನಾವು ಬೆನ್ನ ಮೇಲೆ ಗುಂಡನ್ನು ತಿನ್ನುವುದಿಲ್ಲ, ಎದೆಯ ಮೇಲೆ ಗುಂಡನ್ನು ತಿನ್ನುತ್ತೀವಿ. ಅಂದರೆ ನಾವು ಮುನ್ನುಗ್ಗಿ ಹೋರಾಡ್ತೀವಿ, ಹೇಡಿಗಳ ಹಾಗೆ ಬೆನ್ನು ತಿರುಗಿಸಿ ಓಡಿ ಹೋಗೋರಲ್ಲ ಅನ್ನೋದು ಪರೋಕ್ಷವಾಗಿ ಇಲ್ಲಿ ತಾಯಿಯ ನುಡಿ. ಯುದ್ಧ ಭೀಷಣ ರೂಪ್ ಸೆ ಫೈಲ್ತಾ ಜಾ ರಹಾ ಥಾ. ಯುದ್ಧ ಭಯಾನಕ ರೂಪವನ್ನು ತಾಳಿ ಫೈಲ್ತಾ ಜಾ ರಹಾ ಥಾ, ಹರಡ್ತಾ ಹೋಯಿತು. इच्छोगिल नहर का मोर्चा भारतीय सेना के लिए चुनौती की दीवार बना खड़ा था. ಇಲ್ಲಿ ನೋಡಿ, ಇಚ್ಛೋಗಿಲ್ ನಹರ್ ಇದು ಲಾಹೋರ್ದಿಂದ 14 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಸ್ಥಳ. ಅದು ಭಾರತೀಯ ಸೇನೆಗೆ ಒಂದು ಚುನೌತಿ ಅಂದರೆ ಒಂದು ಸವಾಲು, ಚಾಲೆಂಜ್ ಆಗಿ ಪರಿಣಮಿಸಿತು. ಅದು ಒಂದು ಗೋಡೆಯಾಗಿ ಎದ್ದು ನಿಂತಿತು. ಅಂದರೆ ಇಚ್ಛೋಗಿಲ್ ಪ್ರದೇಶ ಭಾರತೀಯ ಸೈನಿಕರಿಗೆ ಒಂದು ಸಮಸ್ಯೆಯಾಗಿ, ಒಂದು ಸವಾಲಾಗಿ ಪರಿಣಮಿಸಿತು. ಪ್ರಶ್ನೆ ಎದ್ದಿತು. ಇಸ್ ಅಭೇದ್ಯ ದೀವಾರ್ಕೋ, ಈ ಅಭೇದ್ಯವಾದ ಅಂದರೆ ಯಾರೂ ಭೇದಿಸಲಾರದಂಥ ಈ ಗೋಡೆಯನ್ನು ತೋಡ್ನೆ ಕಿ ಜಿಮ್ಮೆದಾರಿ ಕೌನ್ ನಿಭಾಯೇಗ, ಇನ್ನೊಂದು ಒಡೆದು ಹೋಗುವಂಥ ಜವಾಬ್ದಾರಿಯನ್ನು ಯಾರು ನಿಭಾಯಿಸ್ತಾರೆ? ಈ ಇಚ್ಛೋಗಿಲ್ ಅನ್ನುವ ಪ್ರದೇಶದ ಗೋಡೆಯನ್ನು ಒಡೆದು ಹೋಗುವಂಥ ಜವಾಬ್ದಾರಿಯನ್ನು ಯಾರು ನಿಭಾಯಿಸ್ತಾರೆ ಅನ್ನುವ ಪ್ರಶ್ನೆ ಎದ್ದಿತು. ಕಾರ್ಯ ಆಸಾನ್ ನಹಿ ಥಾ, ಹೇ ಮೌತ್ ಕೆ ಸಾಥ್ ಜೂझना था. ಕಾರ್ಯ ಸರಳವಾಗಿರಲಿಲ್ಲ, ಸೀದೆ ನೇರವಾಗಿ ಸಾವಿನ ಇದರಲ್ಲಿ ಕೈಯನ್ನು ಹಾಕುವಂತಹದ್ದಾಗಿತ್ತು ಅಂತ. ತುಂಬ ಅಪಾಯಕಾರಿಯಾದ ಕೆಲಸವಾಗಿತ್ತದು, ಸಾವಿನ ದೌಡಿಯೊಳಗೆ ಮುನ್ನುಗ್ಗುವಂಥ ಕೆಲಸವಾಗಿತ್ತು. ಪರ್ ವೀರ್ ಕಭಿ ಮೌತ್ ಕೆ ಭಯ ಸೆ ರುಕೆ ಹೈ. ಇಲ್ಲಿ ನೋಡಿ ಹೇಗೆ ಕೇಳ್ತಾರೆ ಲೇಖಕರು, ವೀರರು ಯಾವಾಗಾದರೂ ನನಗೆ ಸಾವು ಬರ್ತದೆ ಅಂತ ಭಯಗೊಳ್ತಾರ, ಭಯದಿಂದ ನಿಲ್ಲುತ್ತಾರ. ಭಯಸೆ ರುಕೆ ಹೈ, ಭಯದಿಂದ ನಿಲ್ತಾರ. ತುರಂತ್ ಏಕ್ ವೀರ್ನೆ ಇಸ್ಕಾ ದಾಯಿತ್ವ ಸ್ವೀಕಾರ ಕರ್ಲಿಯ. ತುರಂತ್ ತಕ್ಷಣ ಒಬ್ಬ ವೀರ ಇದರ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿದ. ಈ ಸಮಸ್ಯೆಯಲ್ಲಿ ನಾನು ಪರಿಹರಿಸ್ತೀನಿ ಈ ಸಮಸ್ಯೆಯನ್ನಂತ ಸ್ವೀಕಾರ ಮಾಡಿದ. ಈ ಗಾಂವ್ ಸೆ ಆಯೇ ಹುಯೇ ವಹಿ ಮೇಜರ್ ಥೇ. ಅದ ಮೇಜರ್ ಇದ್ದ, ಗಾಂವ್ ಸೆ ಆ ಹಳ್ಳಿಯಿಂದ ಬಂದಂಥ ಅದೇ ಮೇಜರ್ ಈ ಸಮಸ್ಯೆಯನ್ನು ಸ್ವೀಕಾರ ಮಾಡಿದ. ಯಾರು ಅಂದರೆ ತಾಯಿಯಿಂದ ಆಶೀರ್ವಾದ ಪಡೆದು ಬಂದನಲ್ಲ ಆ ಮೇಜರ್ ಈ ಸಮಸ್ಯೆಯನ್ನು ನಾನು ಬಗೆಹರಿಸ್ತೀನಿ ಅಂತ ಮುನ್ನುಗ್ಗಿದ. ಮೌತ್ ಕಿ ಪರವಾಹ ಕಿಯೇ ಬಿನಾ ಮೇಜರ್ನೇ ಮೋರ್ಚಾ ಸಂಭಾಲ್ ಲಿಯಾ. ಸಾವು ಬರ್ತದೆ ಅನ್ನುವುದನ್ನು ಏನೂ ನೋಡದೆ ತನ್ನ ಸೈನ್ಯದ ಸಂಭಾಳಿಕೆಯನ್ನು ಮಾಡುತ್ತಾ ಮೇಜರ್ ಮುನ್ನುಗ್ಗಿದ. ವೇ ಧೀರೆ ಧೀರೆ ಆಗೆ ಬಡ್ನೆ ಲಗ. ಸಾವಕಾಶವಾಗಿ ಮುಂದೆ ಮುನ್ನುಗ್ಗಿದ.
दिल दहलाने वाली गोलियों का शोर कानों के पर्दों को फाड़ने की कोशिश कर रहा था. ಇಲ್ಲಿ ನೋಡಿ, ದಿಲ್ ದಹಲಾನೆ ವಾಲಿ ಅಂದರೆ ಹೃದಯವನ್ನು ಭಯಭೀತ ಮಾಡುವಂತಹ, ಗೋಲಿಯೋಂಕಾ ಶೋರ್ ಅಂದರೆ ಗುಂಡುಗಳ ಒಂದು ಶಬ್ದ, ಗೋಲಿಯೋಂಕಾ ಶೋರ್ ಕಾನೋಂಕೆ ಪರ್ದೋಂಕೋ ಅಂದರೆ ಕಿವಿಯ ಪರದೆಯನ್ನು ಒಡೆದು ಹೋಗುವ ಹಾಗೆ, ಫಾಡ್ನೆ ಕಿ ಕೋಶಿಶ್ ಕರ್ ರಹಾ ತಾ ಕಿವಿಯ ಪರದೆಯನ್ನು ಹರಿದು ಹೋಗುವಂತೆ ಗುಂಡಿನ ಶಬ್ದ ಆಗ್ತಾ ಇತ್ತು. ದಿಲ್ ದಹಲಾನೆ ವಾಲಿ ಅಂದರೆ ಹೃದಯವನ್ನು ಭಯಭೀತ ಮಾಡುವಂತಹ, ಗೋಲಿಯೋಂಕಾ ಶೋರ್ ಅಂದರೆ ಗುಂಡುಗಳ ಒಂದು ಶಬ್ದ, ಕಾನೋಂಕೋ ಪರ್ದೋಂಕೋ ಕಿವಿಗಳ ಪರದೆಯನ್ನು, ಫಾಡ್ನೆ ಕಿ ಅಂದರೆ ಹರಿಯುವ, ಕೋಶಿಶ್ ಕರ್ ರಹಾ ತಾ ಪ್ರಯತ್ನವನ್ನು ಮಾಡುತ್ತಾ ಇತ್ತು. ಅಂದರೆ ಅಲ್ಲಿ ಅಷ್ಟೊಂದು ಗುಂಡಿನ ಚಕಮಕಿ ನಡೆದಿತ್ತು ಅನ್ನುವುದನ್ನು ಇಲ್ಲಿ ಲೇಖಕರು ಹೇಳ್ತಾರೆ. मेजर पर देशभक्ति का जोश पूरी तरह छाया हुआ था. ಮೇಜರ್ನ ಮೇಲೆ ದೇಶಭಕ್ತಿಯ ಹುರುಪು ಪೂರ್ಣವಾಗಿ ಅವನನ್ನು ಆವರಿಸಿತ್ತು. ಛಾಯಾ ಹುವಾತ ಪೂರ್ಣ ಅವನನ್ನು ದೇಶಭಕ್ತಿಯ ಹುರುಪು ತೆಗೆದುಕೊಂಡಿತ್ತು. ಮೌಕೆ ಕಾ ಇಂತಜಾರ್ ಕಿಯಾ ಜಾಯ್ ಇತನಾ ಸಮಯ ಭೀ ನಹೀ ತಾ ನಾವು ಇದನ್ನು ನೋಡಿ ಸದಾವಕಾಶವನ್ನು ನೋಡಿಕೊಂಡು ಕೆಲಸ ಮಾಡಬೇಕು. ಇಂತಜಾರ್ ಕಿಯಾ ಜಾಯ್ ಅಂದರೆ ಅದರ ಎದುರನ್ನು ನೋಡಬೇಕು. ಯಾವಾಗ ನಮಗೆ ಒಳ್ಳೆಯ ಅವಕಾಶ ಸಿಗ್ತದೆ, ಮೌಕ ಸಿಗ್ತದೆ, ಅದನ್ನು ನೋಡಿ, ಇತನಾ ಸಮಯ ಭೀ ನಹೀ ತಾ ಅದನ್ನು ನೋಡಲು ಸಮಯನೇ ಇರಲಿಲ್ಲ. इसलिए वे धड़ाधड़ गोलीबारी करते हुए दुश्मन के टैंकों को ध्वस्त करते आगे बढ़ रहे थे. ಆದ್ದರಿಂದ ಅವರು ಏನು ಮಾಡ್ತಾ ಇದ್ರಂದರೆ, ವೈರಿಗಳ ಟ್ಯಾಂಕುಗಳನ್ನು, ನಿಮ್ಗೆ ಗೊತ್ತಿರಬೇಕು ಯುದ್ಧದ ಟ್ಯಾಂಕುಗಳಿರ್ತವೆ, ಅವನ್ನು ಧ್ವಂಸ ಮಾಡುತ್ತಾ, ಗೋಲಿಬಾರಿ ಕರ್ತೆ ಹೋಯೆ ತಾವು ಕೂಡ ಗುಂಡುಗಳನ್ನು ಹಾರಿಸುತ್ತಾ ಮುಂದೆ ನಡೀತಾ ಇದ್ದರು. ಅಂದರೆ ಒಳ್ಳೆಯ ಅವಕಾಶವನ್ನು ನೋಡಿ ಯುದ್ಧ ಮಾಡಲಿಕ್ಕೆ, ಗುಂಡು ಹಾರಿಸಲಿಕ್ಕೆ ಸಮಯ ಇರಲಿಲ್ಲ. ಅದರ ಇಂತಜಾರ್ ಅಂದರೆ ಅದನ್ನು ಎದುರು ನೋಡಿ, ಆದ ಕಾರಣ ಅವರು ಯಾವುದೇ ಪ್ರತೀಕ್ಷೆಯನ್ನು, ಇಂತಜಾರ್ ಅಂದರೆ ಪ್ರತೀಕ್ಷೆಯನ್ನು ಮಾಡಲು ಸಮಯವಿಲ್ಲದ್ದರಿಂದ ಯುದ್ಧ ಟ್ಯಾಂಕುಗಳನ್ನು ಧ್ವಂಸ ಮಾಡುತ್ತಾ, ಗೋಲಿಬಾರಿ ಕರ್ತೆ ಹೋಯೆ ಅಂದರೆ ತಾವು ಕೂಡ ಗುಂಡು ಹಾರಿಸುತ್ತಾ ಮುನ್ನಡೆದರು. ಇನ್ನು ಮುಂದಿನ ಭಾಗವನ್ನು ನಾಳೆ 6 ಗಂಟೆಗೆ ನೋಡೋಣ. ಎಲ್ಲರೂ ನಮ್ಮ ಚಾನಲನ್ನು ನಿರಂತರವಾಗಿ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ. ನಾವು ನಿಮಗೆ ಗೊತ್ತಿರುವ ಹಾಗೆ ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಪಾಠಗಳನ್ನು ಮಾಡುತ್ತಿದ್ದೇವೆ. ಎಲ್ಲರಿಗೂ ನನ್ನ ಧನ್ಯವಾದಗಳು.